ಶುಭೋದಯ ಮಕ್ಕಳೇ. ಇಂದು ನಾವು 10ನೇ ತರಗತಿಯ CBSE ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಲೇಬೇಕಾದ ಪದಗಳ ಅರ್ಥ ಈ ವಿಷಯದ ಮೇಲೆ ಒಂದು ಕಿರು ಪರೀಕ್ಷೆಯನ್ನು ತೆಗೆದುಕೊಳ್ಳೋಣ. ಹಾಗಾದರೆ ಬನ್ನಿ, ಟೆಸ್ಟ್ ನಂಬರ್ 4 ಪದಗಳ ಅರ್ಥ. ಮೊದಲ ಪ್ರಶ್ನೆ, ಹಳು ಪದದ ಅರ್ಥ. ಉತ್ತರಿಸಲು ಕಾಲಾವಕಾಶ ಕೊಡಲಾಗುವುದು. ಉತ್ತರಿಸಿ. ಹಳು ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಎ, ಕಾಡು. ಹಳು ಪದದ ಅರ್ಥ ಕಾಡು. ಪ್ರಶ್ನೆ 2, ಪೆರೆ ಪದದ ಅರ್ಥ. ಪ್ರಯತ್ನಿಸಿ. ಸರಿಯಾದ ಉತ್ತರ ಆಯ್ಕೆ ಎ, ಚಂದ್ರ. ಪೆರೆ ಪದದ ಅರ್ಥ ಚಂದ್ರ. ಪ್ರಶ್ನೆ 3, ಮೇದಿನಿ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಆಯ್ಕೆ ಡಿ, ಭೂಮಿ. ಮೇದಿನಿ ಪದದ ಅರ್ಥ ಭೂಮಿ. ಪ್ರಶ್ನೆ 4, ಕಸವರ ಪದದ ಅರ್ಥ. ಈ ಪ್ರಶ್ನೆಯನ್ನು 2025ರ CBSE ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಹಾಗಾದರೆ ಉತ್ತರಿಸಲು ಪ್ರಯತ್ನಿಸಿ. ಕಸವರ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಡಿ, ಬಂಗಾರ. ಕಸವರ ಪದದ ಅರ್ಥ ಬಂಗಾರ. ಪ್ರಶ್ನೆ 5, ಕೃತ್ರಿಮ ಪದದ ಅರ್ಥ. ಈ ಪ್ರಶ್ನೆಯನ್ನು ಕೂಡ 2023ರ CBSE ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಕೃತ್ರಿಮ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಆಯ್ಕೆ ಎ, ಸುಳ್ಳು. ಕೃತ್ರಿಮ ಪದದ ಅರ್ಥ ಸುಳ್ಳು. ಪ್ರಶ್ನೆ 6, ಅಬ್ದೀಪ ಪದದ ಅರ್ಥ. ಈ ಪ್ರಶ್ನೆಯನ್ನು ಕೂಡ 2024ರ CBSE ಬೋರ್ಡ್ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಹಾಗಾದರೆ ಅಬ್ದೀಪ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಆಯ್ಕೆ ಎ, ವರುಣ. ಅಬ್ದೀಪ ಪದದ ಅರ್ಥ ವರುಣ. ಪ್ರಶ್ನೆ 7, ತನುಜ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ತನುಜ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಬಿ, ಮಗ. ತನುಜ ಪದದ ಅರ್ಥ ಮಗ. ಪ್ರಶ್ನೆ 8, ಇನ ಪದದ ಅರ್ಥ. ಇನ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಬಿ, ಸೂರ್ಯ. ಇಲ್ಲಿ ಇನ ತನುಜ ಎಂದು ಕರೀತಾರಲ್ಲ, ಇನ ತನುಜ ಅಂದರೆ ಸೂರ್ಯನ ಮಗ.
ಹಾಗಾದರೆ ಯಾರು? ಕರ್ಣ. ಈ ಇನ ತನುಜ ಬಹುರ್ವಿ ಸಮಾಸಕ್ಕೆ ಉದಾಹರಣೆ ಕೂಡ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಒಂಬತ್ತನೇ ಪ್ರಶ್ನೆ, ಶೌರಿ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಬಿ, ಕೃಷ್ಣ. ಶೌರಿ ಪದದ ಅರ್ಥ ಕೃಷ್ಣ. 10ನೇ ಪ್ರಶ್ನೆ, ಸೌಮಿತ್ರಿ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಬಿ, ಲಕ್ಷ್ಮಣ. ಸೌಮಿತ್ರಿ ಪದದ ಅರ್ಥ ಲಕ್ಷ್ಮಣ. ಪ್ರಶ್ನೆ 11, ವನಧಿ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ವನಧಿ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಸಿ, ಸಮುದ್ರ. ಮುಂದಿನ ಪ್ರಶ್ನೆ, ಎಲರ್ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ಎಲರ್ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಡಿ, ಗಾಳಿ. ಎಲರ್ ಪದದ ಅರ್ಥ ಗಾಳಿ. ಪ್ರಶ್ನೆ 13, ಇಳೆ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ಸರಿಯಾದ ಉತ್ತರ ಆಯ್ಕೆ ಡಿ, ಭೂಮಿ. ಇಳೆಯ ಪದದ ಅರ್ಥ ಭೂಮಿ. ಪ್ರಶ್ನೆ 14, ರಿಪು ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಬಿ, ಶತ್ರು. ರಿಪು ಪದದ ಅರ್ಥ ಶತ್ರು. ಪ್ರಶ್ನೆ 15, ತುರಂಗ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಸಿ, ಕುದುರೆ. ತುರಂಗ ಪದದ ಅರ್ಥ ಕುದುರೆ. ಪ್ರಶ್ನೆ 16, ನೃಪ ಪದದ ಅರ್ಥ. ಉತ್ತರಿಸಲು ಪ್ರಯತ್ನಿಸಿ. ನೃಪ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಎ, ರಾಜ. ನೃಪ ಪದದ ಅರ್ಥ ರಾಜ. ಪ್ರಶ್ನೆ 17, ಕೊನೆಯ ಪ್ರಶ್ನೆ, ಆನನ ಪದದ ಅರ್ಥ. ಆನನ ಪದದ ಅರ್ಥ. ಸರಿಯಾದ ಉತ್ತರ ಆಯ್ಕೆ ಸಿ, ಕ್ಷಮಿಸಿ, ಆಯ್ಕೆ ಡಿ, ಮಗ. ಸಾರಿ, ಆನನ ಪದದ ಅರ್ಥ ಇಲ್ಲಿ ಮುಖ ಆಗಬೇಕಿತ್ತು, ಮುಗ ಆಗಿದೆ. ಆನನ ಪದದ ಅರ್ಥ ಮುಖ. ಧನ್ಯವಾದಗಳು.